ಇನ್ನು ಪಾಕಿಸ್ತಾನದ ಮೇಲೆ ಹರೋಪ್ ಡ್ರೋನನ್ನು ಬಳಸಿಕೊಂಡು ಭಾರತ ದಾಳಿ ಮಾಡಿರೋದಿಲ್ಲಿ ಡ್ರೋನ್ ಮತ್ತು ಕ್ಷಿಪಣಿ ಇವೆರಡರ ಮಿಶ್ರಣದ ಹರೋಪ್ ಅದು. ಇಲ್ಲಿ ಡ್ರೋನು ಇರುತ್ತೆ, ಕ್ಷಿಪಣಿನೂ ಇರುತ್ತೆ, ಎರಡನ್ನು ಮಿಕ್ಸ್ ಮಾಡಿರ್ತಕ್ಕಂಥ ಒಂದು ವೆಪನ್ ಇದು. ಹರೋಪ್ ಡ್ರೋನ್ ವ್ಯಾಪ್ತಿ 200ರಿಂದ 1000 ಕಿಲೋಮೀಟರ್. ನಮಗೆ ಗೊತ್ತಿರಲಿ, ಭಾರತದ ಆರ್ಮಿ ತಾನು ಕೂತ ಜಾಗದಿಂದ ಮನಸ್ಸು ಮಾಡಿದ್ರೆ 200ರಿಂದ 1000 ಕಿಲೋಮೀಟರ್ ದೂರದ ಒಂದು ಟಾರ್ಗೆಟನ್ನು ಒಂದು ಕೂದಲೆಳೆ ಅಂತರವೂ ತಪ್ಪದಂತೆ ಅಷ್ಟು ಪರ್ಫೆಕ್ಟಾಗಿ, ಅಷ್ಟು ಸರಿಯಾಗಿ ದಾಳಿ ಮಾಡಬಲ್ಲದು ಅಂತ. 6ರಿಂದ 9 ಗಂಟೆಗಳ ಕಾಲ ಹಾರಾಟ ಮಾಡುವಂಥ ಸಾಮರ್ಥ್ಯ ಇದಕ್ಕಿರುತ್ತೆ. ಹರೋಪ್ಗೆ ಉದ್ದ 2.5 ಮೀಟರ್ ಇರುತ್ತೆ, ರೆಕ್ಕೆಗಳ ಅಗಲ 3 ಮೀಟರ್ ಇರುತ್ತೆ. ಒಂದು ಹರೋಪ್ನ ಬೆಲೆ ಬರೋಬ್ಬರಿ 5.95 ಕೋಟಿ ರೂಪಾಯಿ. 5,95,00,000 ರೂಪಾಯಿಗಳನ್ನು ಕೊಟ್ಟರೆ ಒಂದು ಹರೋಪ್ ಸಿಗುತ್ತೆ. ಇದು ನೋಡಿ, 200ರಿಂದ 1000 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಟಾರ್ಗೆಟನ್ನು ಕೂಡ ಹೊಡೆದು ಹಾಕತ್ತೆ ಅಂತ. ನೋಡಿ, ಇದು ಆತ್ಮಾಹುತಿ ಡ್ರೋನ್ ಆಗಿರುತ್ತೆ. ಅಂದರೆ ಇದು ಇಷ್ಟೆಲ್ಲ ಖರ್ಚು ಮಾಡ್ತೀವಪ್ಪ, ಏನು ಬಂತು ವಾಪಸ್ ಅಂತ ಹೇಳಿದ್ರೆ ಇದು ವಾಪಸ್ ಬರೋಲ್ಲ. ಏನದು ಅದ್ರ ಪರ್ಪಸ್ ಏನಿದೆ ಸರ್ವ್ ಮಾಡಿ ಬರುತ್ತೆ, ಅದು ಅಷ್ಟೇ. ಆತ್ಮಾಹುತಿ ಡ್ರೋನ್ ಇದು ಇಸ್ರೇಲ್ನ ಏರೋಸ್ಪೇಸ್ ಇಂಡಸ್ಟ್ರಿ ನಿರ್ಮಾಣ ಮಾಡಿರೋದು. ಶತ್ರುಗಳ ವಾಯುರಕ್ಷಣಾ ವ್ಯವಸ್ಥೆಯನ್ನು ನಾಶ ಮಾಡಿಬಿಡುತ್ತೆ ಇದು. ಗುರಿಗೆ ಡಿಕ್ಕಿ ಹೊಡೆದಾಗ ಮಾತ್ರ ಸ್ಫೋಟ ಆಗುತ್ತೆ ಇದು, ಸುಮ್ಮನೆ ಬ್ಲಾಸ್ಟ್ ಆಗಲ್ಲ. ಸ್ವಯಂಚಾಲಿತ, ಹಸ್ತಚಾಲಿತ, ಇದನ್ನು ಮ್ಯಾನ್ಯುಯಲಿನೂ ಕೂಡ ಆಪ್ರೇಟ್ ಮಾಡಬಹುದು ಅಥವಾ ಅದಕ್ಕೆ ಆಟೋಮೆಟಿಕ್ಕಾಗಿ ಕೂಡ ಆಪ್ರೇಟ್ ಮಾಡುತ್ತೆ. ಇದು ಎರಡರಲ್ಲೂ ಕೆಲಸ ಮಾಡುತ್ತೆ. ಅದು ತನ್ನ ಗುರಿ ಕಂಡುಕೊಳ್ಳದೇ ಇದ್ದರೆ ಅದು ತನ್ನ ಬೇಸ್ಗೆ ವಾಪಸ್ ಆಗಿಬಿಡುತ್ತೆ. ನೋಡಿ, ಅಕಸ್ಮಾತ್ ಅದಕ್ಕೇನು ಒಂದು ಕೆಲಸವನ್ನು ಅಸೈನ್ ಮಾಡಿ ಕಳಿಸಿರ್ತೀವೋ, ಇಂಥ ಕಡೆ ಹೋಗು, ಇಂಥ ನಾಶ ಮಾಡು ಬಾ ಅಂತ ಹೇಳಿದ್ರೆ, ಅಕಸ್ಮಾತ್ ಗುರಿ ಸಿಕ್ಕಲಿಲ್ಲ, ಅದು ರೀಚ್ ಮಾಡೋಕ್ಕಾಗಲಿಲ್ಲ ಅಂತ ಬಂದಾಗ ಮತ್ತೆ ಅದು ವಾಪಸ್ ಆಗಿಬಿಡುತ್ತೆ ಬೇಸ್ಗೆ. ಸ್ಥಿರ ಮತ್ತು ಚಲಿಸುವ ವಸ್ತುಗಳ ನಡುವೆ ವ್ಯತ್ಯಾಸವನ್ನು ಗುರುತು ಮಾಡುತ್ತೆ ಇದು. 2009ರಲ್ಲಿ ಭಾರತದಲ್ಲಿ ನಡೆದಂತಹ ಏರೋ ಇಂಡಿಯಾ ಪ್ರದರ್ಶನದಲ್ಲಿ ಮೊದಲ ಬಾರಿಗೆ ಅನಾವರಣ ಆಗಿತ್ತು. ಭಾರತ 2009ರಲ್ಲಿ $100 ಮಿಲಿಯನ್ 10 ಹ್ಯಾರೋಪ್ ಡ್ರೋನನ್ನು ಖರೀದಿ ಮಾಡಿತ್ತು. ಭಾರತ, ಟರ್ಕಿ, ಅಜರ್ಬೈಜಾನ್, ಜರ್ಮನಿ, ಸಿಂಗಾಪುರ, ಮೊರಾಕೊ ದೇಶಗಳ ಬಳಿಯಲ್ಲಿದೆ. ಹಾಗಾಗಿ ಈ ಟೆಕ್ನಾಲಜಿಯನ್ನು ಬಳಸಿಕೊಂಡು ಕೂಡ ಪಾಕಿಸ್ತಾನಕ್ಕೆ ಭಾರತ ಕಾಡಿದೆ.